ನಮ್ಮ ಕ್ಯಾಮ್ರಾ ಕೊಟ್ಟ ತಕ್ಷಣ ನಾವು ಅಂದ್ಕೊಂಡಿದ್ದು ಬರೀ ಕ್ಯಾಮ್ರಾನು ಇರ್ತದೆ, ಅದು ನೋಡಿ ಬರೀ ನಾವು ಫ್ಲ್ಯಾಶ್ ಮಾಡ್ಕೊಂಡು ಆಡ್ತಾ ಫೋಟೋ ಹೊಡಿತಾ ಇದೆ. ಇದರಲ್ಲಿ ಸುಮಾರು ಟೆಕ್ನಿಕಲ್ ಐತೆ. ಫೋಟೋ ಹಿಡಿಯುವಾಗ ನನಗೆ ಹೆಂಗೆ ಹಿಡಿಬೇಕು ಏನು ಹಿಡಬೇಕು ಅಂತ ಗೊತ್ತಿಲ್ಲ. ಸರಿ ಹಿಡಿಯೋಣ, ನಮ್ಗೆ ಬಂದಾಗ ಹಿಡಿಯೋಣ ಅಂತ ನಾನು ಹಿಡಿದೆ. ಈಗ ಒಂದು ವಯಸ್ಸಾದ್ರೆ ಅವ್ರಿಗೆ ಯಾವ ಥರ ತೆಗಿಬೇಕಾ ಫೋಟೋಸ್ನ ನಂಗೊಂದು ಆಸೆ. ಅವ್ರಿಗೆ ಫೋಟೋ ತೆಗ್ದು ನಂಗೆ ನೋಡ್ಬೇಕಂತ ತುಂಬಾ ಆಸೆ ನಮಗೆ. ನಾವು ಇಷ್ಟು ವರ್ಷ ಬಂದು ಬರೀ ಒಬ್ಬರು ಸ್ಮೈಲ್ ಕೊಡಂದ್ರೆ ಮಾತ್ರ ನಾವು ಸ್ಮೈಲಲ್ಲಿ ನಾವು ಸ್ಮೈಲ್ ಕೊಡ್ತಾ ಇದ್ದಿದ್ದು. ಬಟ್ ಇವಾಗ ನಾವು ಇನ್ನೊಬ್ರು ಸ್ಮೈಲ್ ಮಾಡಿ ನಾವು ತೆಗಿತೀವಿ ನೋಡಿ ಫೋಟೋ, ಅದರಲ್ಲಿ ಎಷ್ಟು ತಿಳ್ಕೊಳೋ ಪಾಯಿಂಟ್ಸ್ ಇದ್ದಾವೆ, ಅದು ಇನ್ನೂ ಜಾಸ್ತಿ ಇದ್ದಾವೆ, ತಿಳ್ಕೊಬೇಕಾಗಿದೆ. ನಮಗೆ ಕ್ಯಾಮ್ರಾ ಅಂಗಡಿಗೆ ಹೋಗ್ಬೇಕಾ ಅಂತ ಅನ್ನಿಸ್ತಾ ಇಲ್ಲ. ಕ್ಯಾಮ್ರಾ ಇರೋದ್ರಿಂದ ನಾವು ಒಬ್ಬ ಫೋಟೋಗ್ರಾಫರ್ ಅಂತ ನಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಬಂದಿದೆ. ಅದು ತುಂಬ ಖುಷಿ ಆಗ್ತಾ ಇದೆ. ನಮಸ್ಕಾರ, ನನ್ನ ಹೆಸರು ಶಾಂತಿ ಅಂತ. ಐ ಎಮ್ ಎ ಮೇಲ್ ಟು ಫೀಮೇಲ್ ಟ್ರಾನ್ಸ್ಜೆಂಡರ್ ಫ್ರಮ್ ಬ್ಯಾಂಗಲೋರ್. ಅರವಾನಿ ಆರ್ಟ್ ಪ್ರಾಜೆಕ್ಟ್ ಅವ್ರ ಜೊತೆ ನಾನು ಆರ್ಟಿಸ್ಟ್ ಆ್ಯಂಡ್ ಡಾಕ್ಯುಮೆಂಟೇರಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 4 years ಕಂಪ್ಲೀಟ್ ಆಗ್ತಾ ಇದೆ. ಸೊ IFA ಅವ್ರಿಗೆ ಪ್ರಾಜೆಕ್ಟ್ 560 ಗ್ರ್ಯಾಂಟ್ ನಮ್ಮ ಕಮ್ಯುನಿಟಿಗೆ ಅಥವಾ ಅರವಾನಿ ಪ್ರಾಜೆಕ್ಟ್ ಅವ್ರಿಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸೊ ಈ ಪ್ರಾಜೆಕ್ಟ್ ಮೂಲಕ ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಿಗೂ ನಮ್ಮ ಸಮುದಾಯದವ್ರಿಗೂ ಏನು ಕನೆಕ್ಷನ್ ಇದೆ ಅಂತ ತೋರಿಸ್ಬೇಕಾಗಿತ್ತು ಕೆಲವೊಂದು ಪ್ರಾಜೆಕ್ಟ್ಗಳಿಂದ. ಅಂದರೆ 10 ಪ್ರಾಜೆಕ್ಟ್ ಮಾಡಬೇಕಾಗಿತ್ತು. ಅದರಲ್ಲಿ ಫಸ್ಟ್ ಪ್ರಾಜೆಕ್ಟ್ ಬಂದು ಯಲ್ಲಮ್ಮನ ಒಂದು ಏನಿದೆ, ಆ ಒಂದು ಪೂಜೆ ಏನು ಮಾಡ್ತೀವಿ, ಆ ಒಂದು ಪ್ರೊಸೆಷನ್ ಏನಿರುತ್ತೆ, ಸೊ ಅದ್ರ ಬಗ್ಗೆ ನಾವು ತಗೊಂಡು ಮಾಡಿದ್ದೀವಿ. ಆಮೇಲೆ ಕಬ್ಬನ್ ಪಾರ್ಕ್ಗೂ ನಮಗೂ ಏನು ಸಂಬಂಧ ಇದೆ ಅದ್ರ ಬಗ್ಗೆ ಹೇಳಿದ್ದೀವಿ. ಮುಖ್ಯವಾಗಿ ಸಮುದಾಯ ಅಂದಿದ ತಕ್ಷಣ ನಮ್ಮ ಒಂದು ಕಲ್ಚರ್, ನಮ್ಮ ಒಂದು ಫೆಸ್ಟಿವಲ್ ಯಾರಿಗೂ ಗೊತ್ತಾಗಲ್ಲ. ಸೊ ನಾವು ಬನ್ನರ್ಘಟ್ಟ ಜಾತ್ರೆ ಆಗುತ್ತೆ, ಅಲ್ಲಿ ನಮ್ಮ ಕಮ್ಯುನಿಟಿಯವರು ತುಂಬ ಜನ ಸೇರ್ತಾರೆ. ಸೊ ಅದನ್ನು ಕೂಡ ಒಂದು ಫೋಟೋಗ್ರಫಿ ಥರ ಮಾಡಿ, ಅದಲ್ಲದೆ ಥಿಯೇಟರ್ ಪ್ಲೇ ಶರಣ್ಯ ಪ್ರಕಾಶ್ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಪ್ಲೇ ಮಾಡಿದ್ದೀವಿ, ನವ ಅಂತ. ಇದು ಬಂದು 9 ಟ್ರಾನ್ಸ್ ಕಮ್ಯುನಿಟಿ, ಅರ್ಬನ್ ಟ್ರಾನ್ಸ್ ಕಮ್ಯುನಿಟಿಯ ಅವರ ಲೈಫಲ್ಲಿ ಆದಂಥ ಒಂದು ಇನ್ಸಿಡೆಂಟ್ನ ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಪ್ಲೇ ಇದು. My name is Purnima and I'm based in Bangalore and I run something called the Aravani Art Project, and I started this in 2016. I studied art and I've specialized in painting, and I've painted for 2 years by myself, which was not too fun. I think I've had more fun when people came and participated, and I had an opportunity to work on a documentary along with a London-based filmmaker about the transgender community in India. And after the opportunity of working on the documentary is when I became very close to the people from the community, and I did not want my association with the people from the community to end with that documentary. So we just brainstormed together and came up with Aravani Art Project. To be honest, I only knew one thing that I could teach, and which was wall painting, and I felt that was sort of in a way helping them to come out of their spaces. And so because I had worked on the documentary for 3.5 years, I realized that the discrimination starts in public and ends in the public space as well. So it felt like creating an opportunity for them to hang out like any of us in a public space made more sense, and we wanted to have a purpose to it, and art was serving that purpose at that point of time. And yes, one thing led to the other. We've painted, I think, close to 100 murals, various places, various parts of the world. ಸೊ ಅದೇ IFA ಗ್ರ್ಯಾಂಟಿಂದ ಈ ಒಂದು ಫೋಟೋಗ್ರಫಿ ಪ್ರಾಜೆಕ್ಟ್ ಅಂತ ಏನು ಮಾಡ್ತಾ ಇದ್ದೀವಿ, ಇದು ಕಾಣಿಕೆ ಅನ್ನುವ ಒಂದು ಸಂಸ್ಥೆ ಕಡೆಯಿಂದ ನಮಗೆ ಸಪೋರ್ಟ್ ಸಿಕ್ಕಿದೆ. ಅವರು ತುಂಬಾ ಹೇಳ್ಕೊಟ್ಟಿದ್ದಾರೆ. ಅಂದರೆ ಫೋಟೋಗ್ರಫಿ ಯಾವ ಥರ ತೆಗೆಯೋದು, ಅದನ್ನು ಆಪ್ರೇಟ್ ಮಾಡೋಕ್ಕೆ ನಮ್ಗೆ ಬರ್ತಾ ಇದ್ದಿಲ್ಲ. ಸೊ ಅದ್ರ ಬಗ್ಗೆ ನಮಗೆ ಧೈರ್ಯ ತುಂಬಿಸಿದ್ದಾರೆ. ಮತ್ತು ಅವರ ಒಂದು ಸ್ಟುಡಿಯೋ, ಕಾಣಿಕೆ ಅವ್ರ ಸ್ಟುಡಿಯೋಗೆ ಕರೆಸಿ ನಮಗೆ ಅಲ್ಲಿ ಒಂದು ಸೆಷನ್ ತೆಗೆದ್ರು, ಒಂದು ವರ್ಕ್ಶಾಪ್ ತೆಗೆದ್ರು. ಸೊ ಇದರಿಂದ ನಮಗೆ ತುಂಬ ಸ್ಫೂರ್ತಿ ಆಯಿತು, ನಾವು ಕೂಡ ಮಾಡ್ಬೋದು, ನಾವು ಕೂಡ ಕ್ಯಾಮ್ರಾನ ಹ್ಯಾಂಡಲ್ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ ಪರ್ಸ್ನಲ್ ಆಗಿ. ನನ್ನ ಹೆಸರು ಚಂದ್ರಿ ಅಂತ. ನಾನು ಅರವಾನಿ ಆರ್ಟ್ ಪ್ರಾಜೆಕ್ಟಲ್ಲಿ 3.5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ವಾಲ್ ಆರ್ಟಿಸ್ಟಾಗಿ. ನಾನು ಹುಟ್ಟಿದ್ದು ಬಂದುಬಿಟ್ಟು ಇಲ್ಲಿ ತಮಿಳ್ನಾಡು ಬಾರ್ಡ್ರಲ್ಲಿ ಹುಟ್ಟಿದ್ದೆ ನಾನು.
ಹುಟ್ಟಿ 10th ಸ್ಟ್ಯಾಂಡರ್ಡ್ ಗಂಟ ತಮಿಳ್ನಾಡಲ್ಲಿ ಓದಿದ್ದೆ ಬಾರ್ಡ್ರಲ್ಲಿ. ಓದ್ಬಿಟ್ಟು 2000ಅಲ್ಲಿ ನಾನು ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟೆ. ಆ್ಯಕ್ಚುಲಿ ನಮಗೆ ಪೂರ್ಣಿಮಾ ಅವರು ಕರೆದು ಒಂದು ಮೀಟಿಂಗ್ ಮಾಡಿದ್ರು, ಒಂದು ಫೋಟೋ ಶೂಟ್ ಮಾಡು ಅಂತ ಹೇಳಿದ್ರು. ಅದು ಫೋಟೋಗಳು ಒಬ್ಬೊಬ್ರಿಗೆ ಒಂದೊಂದು ಕ್ಯಾಮ್ರಾ ಕೊಡ್ತೀರಂದರು, ಅದು ನೀವೇ ಶೂಟ್ ಮಾಡಬೇಕು ಫೋಟೋಗಳಂದರು. ನಾವು ಯಾವತ್ತೂ ಕ್ಯಾಮ್ರಾದ ಕೈಯಲ್ಲಿ ತೊಗೊಂಡು ನಾವು ಫೋಟೋ ಗಿಟ್ಟು ಏನು ಮಾಡಿಲ್ಲ. ಆಮೇಲೆ ನಮಗೆ ಟ್ರೈನಿಂಗ್ ಕೊಟ್ಟರು, ಯಾವ ರೀತಿ ಆ್ಯಂಗಲಲ್ಲಿ ಎತ್ತಬೇಕು, 11 ಪಾಯಿಂಟ್ ಅದಕ್ಕೆ ಹತ್ರ ಬರೋದು, ಕೆಳಗೆ ಹಿಂದ್ಗಡೆ ಇರೋದು ಒಂಥರ ಬ್ಲೈಂಡ್ ಆಗೋ ಥರ, ಆಮೇಲೆ 1 ಇಂಚ್ ಮೇಲೆ ಎತ್ತಬೇಕು, ಆ ಥರ ಎಲ್ಲ ತುಂಬ ಇದೆ. ಆದರೆ ಇನ್ನೂ ಕಲಿಬೇಕು ನಾವು. ನನಗೆ ಬಂದು ಫೋಟೋ ಅಂದರೆ ನಾನು ಫೋನಲ್ಲಿ ನೋಡಿದ್ದೀನಿ, ಮತ್ತು ನಾನು ಬಾಯಿಗೆ ಚುಚ್ಚುವಾಗ ಅದರಲ್ಲಿ ಫೋಟೋ ಹಿಡಿದಿದ್ದೀನಿ. ಅದರಲ್ಲಿ ನಾನು 4 ವರ್ಷ ಹಾಕಿದೆ. ಅದು ಫೋಟೋ ಅವರು ಬಂದು ಹಿಡಿತಾಯಿದ್ರು. ಆ ಫೋಟೋ ಹಿಡಿಬೇಕಾದ್ರೆ 30 ರೂಪಾಯಿ ಕೊಡ್ತಾಯಿದ್ವಿ. ಮತ್ತು ಸ್ಟುಡಿಯೋಲ್ಲಿ ಹೋಗು ನಾನು ಹಿಡ್ದಿದ್ದೀನಿ. ಅದ್ರ ಬಗ್ಗೆ ಅಷ್ಟು ನನಗೆ ಗೊತ್ತಿದ್ರಲ್ಲ. ಕಾಣಿಕೆ ಅವರು ನಮಗೆ ಒಂದು ಫೋಟೋ ಕೊಟ್ಟಿದ್ದರು, ಫೋಟೋ ಇದು ಹಿಡಿ ಅಂತ, ಒಂದು 40 ಫೋಟೋ ಹಿಡಿ ಅಂತ ಹೇಳಿದರು. ಡೈರೆಕ್ಟಾಗಿ ನಮ್ಮ ಫೋಟೋ ಹಿಡಿದ್ಬಿಟ್ಟು ನಮ್ಮನ್ನ ಹಿಡಿಯೋಂತ ಹೇಳಿದಾಗ ನಮಗೆ ಒಂಥರ ಭಯ ಆಗ್ತಾಯಿತ್ತು. ಹಿಡಿದು ಇವಾಗ ನನಗೇನಾಗತ್ತೆ, ನಾವು ಮಾಡ್ಬೋದು. ನನ್ನ ಹೆಸರು ಶ್ವೇತಾ ಅಂತ. ನಾನು ಬಳ್ಳಾರಿ ಮೂಲತಃ. ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದು 18-19 ವರ್ಷ ಆಗ್ತಾ ಬಂತು. ಇವಾಗ ಅರವಣೆ ಆರ್ಟ್ ಪ್ರಾಜೆಕ್ಟಲ್ಲಿ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀವಲ್ಲ, ಎಲ್ಲ ವಾಲ್ ಮಾಡ್ತಾಯಿದ್ವಿ. ಫಸ್ಟ್ ಟೈಮು ಕ್ಯಾಮ್ರಾ ಕೈಗೆ ಬಂದಿದ್ದು. ಫಸ್ಟ್ ಟೈಮ್ ನಮ್ಮ ಕೈಗೆ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಬಟ್ ಜವಾಬ್ದಾರಿನೂ ಇದೆ ನಮಗೆ, ಯಾಕಂದರೆ ನಾವು ಇವಾಗ ಒಂದು ವಹಿಸಿದ್ದಕ್ಕೆ ಕೆಲಸ ಅದು ಪೂರ್ಣ ಮಾಡಬೇಕಂತ ಸ್ವಲ್ಪ ಕಲಿಯೋದು ತುಂಬ ಜಾಸ್ತಿ ಇದೆ ಇದರಲ್ಲಿ. ಆದಷ್ಟು ಸ್ವಲ್ಪ ಕಲ್ತಿದ್ದೀವಿ. ಸೊ ನಾನು ಹೇಳಿದ್ನಲ್ಲ, ಫಸ್ಟು ನಂದು ಬಂದು ಪ್ರಾಪರ್ ಬಳ್ಳಾರಿ ಅಂತ. ಬಳ್ಳಾರಿಯಲ್ಲಿ ನಾನು ಸ್ಕೂಲ್ ಓದ್ತಾ ಇದ್ದೆ, ಹೈಸ್ಕೂಲು, ಮೋಸ್ಟ್ಲಿ 7ನೇ ಕ್ಲಾಸು. 7ನೇ ಕ್ಲಾಸ್ ಇದ್ದಾಗ ಚಡ್ಡಿ ಹಾಕ್ಕೊತಾ ಇದ್ವಿ. ಆವಾಗ ನಾನು ಕಮ್ಯುನಿಟಿ ಅಂತ ಅದಕ್ಕಿಂತ ಮುಂಚೆಯಿಂದನೂ ನನಗೆ ಗೊತ್ತಿತ್ತು. ನಾನು ಅಂದರೆ ನಮ್ಮ ಅಕ್ಕವ್ರು ಲಂಗ ಹಾಕ್ಕೊಳೋದು, ಅದೇ ತಿನ್ನೋದು, ಮನೆಯಲ್ಲಿ ಅಪ್ಪ ಮುಂಜೆ ಜಗಳ ಆಡೋದು ಇತ್ತು. ಸೊ ನನಗೇನು ಅನ್ನಿಸ್ತಂದರೆ, ಆಮೇಲೆ ಇದ್ದು ನಮ್ಮಂಥ ಕಮ್ಯುನಿಟಿ ಪ್ಯಾಂಟ್ ಶರ್ಟಲ್ಲಿರೋರು, ವಯಸ್ಸಾಗಿರೋರು ಒಬ್ಬರು ನನಗೆ ನೋಡಿದ್ರು. ನೋಡಿ ಇಲ್ಲಿ ಬಾ ಅಂದರು. ಇವ್ರು ಯಾಕೆ ಹಿಂಗೆ ಕರೀತಾರೆ ಅಂದರೆ, ಅವರು ಪ್ಯಾಂಟ್ ಶರ್ಟಲ್ಲಿದ್ದರು, ನಾನು ಪ್ಯಾಂಟ್ ಶರ್ಟಲ್ಲಿದ್ದೆ. ಕರೆದ್ಬಿಟ್ಟು ಹೇಳಿದ್ರು, ನೀನು ಇಲ್ಲಿ ಯಾಕೆ ಹಿಂಗೆ ಸುತ್ತೀಯ, ಕಬ್ಬನ್ ಪಾರ್ಕ್ ಹೋಗಂತ ಹೇಳಿದರು. ವಯಸ್ಸಾಗಿದೆ, ಅಣ್ಣಾಗೋಗಿತ್ತು ಅವರು. ನಾನು ಕಬ್ಬನ್ ಪಾರ್ಕ್ ಅಂದರೆ ಎಲ್ಲಿದೆ ನನಗೆ ಗೊತ್ತಿಲ್ಲ, ಕಬ್ಬನ್ ಪಾರ್ಕ್ ಅಂದರೆ ಏನಂತ ನಾನು ಅಂದ್ಕೊಂಡೆ ನಮ್ಮೂರಲ್ಲಿರೋ ಪಾರ್ಕೇ ಕಬ್ಬನ್ ಪಾರ್ಕ್ ಅಂತಾರೆ ಅಂದ್ಕೊಂಡಿದ್ದೆ. ಅಲ್ಲಲ್ಲ, ಬೆಂಗಳೂರಿಗೆ ಹೋಗಿ ಕಬ್ಬನ್ ಪಾರ್ಕ್ ಇದೆ, ಅಲ್ಲಿ ಹೋಗು, ನಮ್ಮಂಥ ಕಮ್ಯುನಿಟಿ ಇರ್ತಾರೆ ಅಂತ ಹೇಳಿದರು ಪ್ಯಾಂಟ್ ಶರ್ಟಲ್ಲಿ. ಆವಾಗ ನಾನು ಹೌದಾ ಇರ್ತಾರಾ, ಸರಿ ಇರ್ಬೋದೇನೋ ಗೊತ್ತಿಲ್ಲ, ಏನು ಹೇಳ್ತಾರೆ ಸುಮ್ಮನೆ ಅಂದೆ. ಮತ್ತು ಹಂಗೆ ಇನ್ನೊಂದು ಕಮ್ಯುನಿಟಿನೂ ಹೇಳಿದ್ರು. ಆವಾಗ ಅಯ್ಯೋ, ಅಲ್ಲಿ ನಮ್ಮಂಥ ಫ್ರೆಂಡ್ಸ್ ಎಷ್ಟೋ ಜನ ಇರ್ತಾರೆ, ಎಷ್ಟು ಫ್ರೀಡಮ್ ಇರುತ್ತೆ, ವಿಶಾಲವಾಗಿರುತ್ತೆ ಬೆಂಗಳೂರು ಅಂತ. ಬೆಂಗಳೂರಿಗೆ ನನಗೇನು ಸಂಬಂಧ ಅಂದರೆ, ನಾನು ಅವಾಗ ಯಾವಾಗಲೂ ಸ್ಕೂಲ್ ಹೋಗ್ತಾ ಇದ್ದೆ, ನಾನು ಇಲ್ಲೇ ಇರ್ತಿದ್ದೆ. ಬೆಂಗಳೂರು ನನಗೆ ಆವಾಗ ಅಷ್ಟೊಂದು ಬೆಂಗಳೂರು ಕಡೆ ಹೋಗ್ತಿರಲಿಲ್ಲ. ನಾನು ಬೆಂಗಳೂರಿಗೆ ನಾನು ಆವಾಗ ಫಿಲ್ಮ್ಗೆ ಹೋಗ್ತಾಯಿದ್ದೆ. ನಾನು ಆವಾಗ ಫ್ರೆಂಡ್ ಜೊತೆ ನಾನು ಸುತ್ತಾಡಕ್ಕೆ ಹೋಗ್ತಾಯಿದ್ದೆ, ಪಾರ್ಕ್ ಹೋಗ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ನಾನು ಫಸ್ಟು ನನಗೆ ಇವಾಗ ಬೆಂಗಳೂರು ಅಷ್ಟು ಪರಿಚಯ ಇರಲಿಲ್ಲ, ನನಗೆ ಅಷ್ಟು ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ಇವಾಗ ನನಗೆ ತುಂಬಾ ಬೆಂಗಳೂರಿಗೆ ನನಗೆ ಇಂಟ್ರೆಸ್ಟ್ ಇದೆ ನನಗೆ. ಇವಾಗ ಇದಕ್ಕೆ ಮುಂಚೆ ನಾನು ಸಂಗಮ ಇದರಲ್ಲೂ ಒಂದು NGOದಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು. ಆವಾಗ ನನಗೆ ಬೆಂಗಳೂರು ತುಂಬಾ ಕನೆಕ್ಟ್ ಆಗಿದೆ, ನಂಗೆ ತುಂಬ ಖುಷಿ ಅನಿಸ್ತು ಬೆಂಗಳೂರು. ನಮ್ಮ ಹೆಸರು ಜ್ಯೋತಿ ಅಂತ. ನಾವು ಹುಟ್ಟಿ ಬೆಳೆದೆಲ್ಲ ಹುಬ್ಳಿಲಿ. ಯಾಕಂದರೆ ನಾನು ಹುಟ್ಟಿ ಬೆಳೆದು ಹುಬ್ಳಿ ಅಂದರೆ ನಾವು ಅವಾಗ ಹುಡುಗ ಇದ್ದೆ ರೀ. ಹುಡುಗ ಇದ್ದಾಗ ನಾನು ಫಸ್ಟ್ ಬೆಂಗಳೂರು ಬರ್ಬೇಕಾದ್ರೆ ಹುಬ್ಳಿಯಿಂದ ಬೆಂಗಳೂರಿಗೆ 64 ರೂಪಾಯಿ ಐತ್ರಿ. 64 ರೂಪಾಯಿ ಬಸ್ ಚಾರ್ಜ್. ಅವಾಗ ಅದಕ್ಕೆ ಕಷ್ಟ ಕೊಡೋದು. ಆವಾಗ ನಮ್ಮ ಅಪ್ಪಾರು ಬಂದು ಹುಬ್ಬಳ್ಳಿಯಾಗ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿಸಿ ಹೋದ್ರಿ. ಅದು ಬರೋಕೆ ನಾವು ಬೆಳಗ್ಗೆ ಹಚ್ಚಿದ್ರಿ, ರಾತ್ರಿ 8 ಗಂಟೆ ಆತ್ರಿ. ಎಲ್ಲಿ ಬೆಂಗಳೂರು ಬಂದಿದ್ರಿ. ನಾವು ನೋಡಿದರೆ ಯಾವತ್ತು ನಾನು ಬೆಂಗಳೂರು ನೋಡಿದ್ದೆ ಅದೇ ಫಸ್ಟು. ಅವು ನೋಡಿದ ತಕ್ಷಣ ನನಗೆ ಒಂಥರ ಗಾಬರಿ ಆಗುತ್ತೆ. ಬೆಂಗಳೂರು ಬಂದು ಇಷ್ಟು ಇಳಿದ ತಕ್ಷಣ ಯಾಕಡೆ ಹೋಗಬೇಕು, ಯಾಕಡೆ ನೋಡಿದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗು, ಒಂಥರ ಭಯ ಆಗೋತ್ತು. ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಮ್ಮ ಮಾಮಾರು ಒಂದು ಫೋನ್ ನಂಬರ್ ಕೊಟ್ಟಿದ್ರಿ. ಕಾಯಿನ್ ಬೂತ್ಗೆ ಹೋದೆ. ಕಾಯಿನ್ ಬೂತಲ್ಲಿ ಫೋನ್ ಮಾಡಿದೆ. ಅವಾಗ ನಮ್ಮ ಮಾಮಾರು ಬಂದರು. ಅವ್ರು ನೈಟ್ ಟೈಮು ಒಂದು ಗಲ್ಲಿ ಒಳಗಡೆ ಒಂದು ಬಟ್ಟೆ ಅಂಗಡಿ ಕರ್ಕೊಂಡು ಹೋದರು. ಆದರೆ ಎಲ್ಲಿ ಅಂತ ನನಗೆ ಇವತ್ತು ನನಗೆ ಗೊತ್ತಾಗ್ತಾ ಇಲ್ಲ ಬಟ್ಟೆ ಅಂಗಡಿ. ಆದರೆ ಕ್ರಿಸ್ಟಲ್, ಗುರುರಾಜ ಕಲ್ಯಾಣ ಮಂಟಪ, ಕಾಸಿಯಾ, ಸಬೀನಾ ಪ್ಲಾಜಾ ಅಂತ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಹಾಕ್ತಿದ್ರು. ಇವಾಗ ಅದರ ಹೆಸರು ಇವಾಗ ಜ್ಞಾಪಕ ಇದೆ, ಆವಾಗಂತೂ ಗೊತ್ತಿರಲಿಲ್ಲ. ಅಷ್ಟು ರಾತ್ರಿ ನಮ್ಮ ಮಾರನ್ನ ಕರ್ಕೊಂಡು ಹೋದಾಗ ನಾನು ಬೆಳಗ್ಗೆ ಬಂದಾಗೆ ನಾನು ಎಲ್ಲಿಂದ ಬಂದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ಇದುವರೆಗೂ. ಆದರೆ ಬೆಂಗಳೂರು ಹಳ್ಳಿಗೂ ಬೆಂಗಳೂರಿಗೂ ತುಂಬ ವ್ಯತ್ಯಾಸ ಇದೆ. ನನ್ನ ಹೆಸರು ತಾರಾ ಅಂತ. ನಾನಿಲ್ಲಿ ಅಶ್ವಥ್ ನಗರಕ್ಕೆ, ಮಾರ್ತಳ್ಳಿ ಅಶ್ವಥ್ ನಗರಕ್ಕೆ ಬಂದು 18-19 ವರ್ಷ ಆಗ್ತಿದೆ. ನಾನು ಇವಾಗ ಫಸ್ಟು ಕೆಲಸ ಮಾಡ್ತಿದ್ದೆ, ಅದು ಬಿಟ್ಟು ಈಗ ಅರವಣೆ ಆರ್ಟ್ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. 1 ವರ್ಷ 2 ವರ್ಷ ಹತ್ತತ್ರ ಆಯಿತು. ಆದರೆ ಬೆಂಗಳೂರಿಗೂ ನನಗೂ ಏನು ಸಂಬಂಧ ಅಂದರೆ, ಇಲ್ಲಿ ಇರೋ ಫಸ್ಟು ನಮ್ಮ ಮನೆ ಕೊಡೋಕ್ಕೆ ತುಂಬ ಭಯ ಬೀಳ್ತಿದ್ರು. ಆದರೆ ಬಟ್ ಏನಪ್ಪ ಅಂತಂದರೆ, ಇದು ಮನೆ ಕೊಡೋರು ಇರ್ತಿರ್ಲಿಲ್ಲ ನಮಗೆ. ಅಲ್ಲಿ ಹೋಗೋಣ, ಮಕ್ಕಳ ಮನೆ ಹತ್ರ ಹೋಗೋಣ.
ಇವಾಗ ಏನಕ್ಕೆ ಬಂದಿದೆ ಇಲ್ಲಿ ನಮ್ಮನ್ನು ಕರ್ಕೊಂಡು ಯಾಕೆ ಬಂದಿದೆ ಅಂತ ಹೇಳಿ? ನಾನು ಇವ್ರ ಫೋಟೋ ತೆಗೆದುಕೊಂಡು ಬಂದಿದ್ದೀನಿ. ಅಂದರೆ ಇವರು ನಾನು ತುಂಬ ಜಾಸ್ತಿ ನಮ್ಗೆ ಜಗಳ ಆಗಬೇಕಾದ್ರೆ ನಮ್ಗೆ ನಮ್ಮ ಅಕ್ಕನ ಹತ್ರ ಜಾಸ್ತಿ ಇವ್ರ ಹತ್ರ ಶೇರ್ ಮಾಡೋದು ನಾನು ಜಾಸ್ತಿ. ನನಗೆ ಇವ್ರು ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ನಮ್ಮ ಅಕ್ಕ. ಯಾಕೆ ಈ ಥರ ಮಾಡ್ತೀಯಾ, ಅವ್ನ ಪಾಡು ಬಿಡೋಕ್ಕಾಗೋದಿಲ್ಲ, ಯಾಕೆ ಬೇಕಂತ ಜಗಳ ಮಾಡ್ತೀಯಾ ಅಂತ ತುಂಬಾ ಇವತ್ತು ನಾನು ಮಾಡ್ತೀನಿ. ಕ್ಯಾಮ್ರಾ ಸಿಕ್ಕಿದ ಮೇಲೆ ನನಗೆ ಪಬ್ಲಿಕ್ ರೋಡಲ್ಲಿ ನಾವು ಒಂದು ವ್ಯಕ್ತಿ ಹೋಗ್ತಿದ್ರೆ ಅವ್ರನ್ನ ಕ್ಲಿಕ್ ಮಾಡಿದ್ರಿ, ಮನೆ ಹತ್ರ ಹೋಗಿ ಕ್ಲಿಕ್ ಮಾಡಿದ್ದೀನಿ, ಅರವಾಣಿ ಆರ್ಟ್ ಪ್ರಾಜೆಕ್ಟ್ ಹತ್ರ ಆಫೀಸ್ ಹತ್ರ ಕ್ಲಿಕ್ ಮಾಡಿದ್ದೀನಿ. ಗಿಡಗಳು ಇರ್ಬೋದು, ಮರಗಳಿರ್ಬೋದು, ಗುಡ್ಡಗಳಿರ್ಬೋದು, ಅದನ್ನು ತೆಗಿಬೇಕು ತುಂಬಾ ಆಸೆ ನನಗೆ. ಫೋಟೋ ತೆಗಿಬೇಕಾದ್ರೆ ನನ್ನ ಮೈಂಡಲ್ಲಿ ಏನು ಬರ್ತಂದರೆ, ಒಂದು ಸ್ಮೈಲ್ ಮಾಡೋ ಥರ ಇರೋರನ್ನ ಹೊಡಿಬೇಕು, ಅವ್ರ ಕೂದಲನ್ನ ಹೊಡಿಬೇಕು, ಆಮೇಲೆ ಅವ್ರ ಕೈಗಳನ್ನ, ಬಳೆಗಳನ್ನ, ಆಮೇಲೆ ಇನ್ನೊಂದು ಅವ್ರಿಗೆ ಡಿಫ್ರೆಂಟಾಗಿ ಕೆಲಸ ಮಾಡೋದ್ರನ್ನ, ಒಂದು ರಾಗಿ ಬೀಸೋದಿರ್ಬೋದು, ಅದು ಯಾವತ್ತೂ ಎತ್ತಲ್ಲ ಕ್ಯಾಮ್ರಾಗಳು, ಆ ಥರ ಎತ್ತು ನಾವು ಟ್ರೈ ಮಾಡಿದ್ರಿ ಮಾಡೋಕ್ಕೆ. ಕೆಲವೊಂದು ಬಂತು ನಮಗೆ. ನಮ್ಮ ಮೊಬೈಲಿಗೆ ಸುಮ್ಮನೆ ಹೆಂಗೆ ಹೊಡಿತೀರಿ ಅದ್ರ ಸೆಂಡ್ ಮಾಡ್ತೀರಿ ಅಷ್ಟೇ. ಇದ್ರಾಗ ಏನೇನೋ ಡಿಫ್ರೆಂಟ್ ಎಲ್ಲ ಇದೆ, ಅದು ಕಲಿಬೇಕು, ಇನ್ನೂ ಕಲಿಬೇಕು. ಮೇಲೆ ಉಂದಪ್ಪ ಕೆಲವೊಂದು ಫೋಟೋಗಳನ್ನ ಹಿಡ್ದಿದ್ದೀನಿ ಕ್ಯಾಮ್ರಾಯಿಂದ. ಸೊ ಇದರಲ್ಲಿ ಒಂದು 65 ಫೋಟೋಸ್ ಹಿಡ್ದಿದ್ದೀನಿ. ಬಟ್ ಇದು ನನ್ನ ಫೇವ್ರೆಟ್ ಫೋಟೋ ಅಂತ ಹೇಳ್ಬೋದು. ಯಾಕಂದರೆ ಈ ಚಿತ್ರದಲ್ಲಿ ಒಂದು ಹುಡುಗಿ ಒಂದು ಬಾಬಿ ಡಾಲ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಸೊ ಅದನ್ನು ನೀವು ನೋಡ್ಬೋದು. ಯಾಕಿದು ಸ್ಪೆಷಲು, ಯಾಕೆ ತುಂಬ ಇಷ್ಟ ಆಗ್ತಾ ಇದೆ ಅಂದರೆ, ನಾನು ಚಿಕ್ಕ ವಯಸ್ಸಲ್ಲಿ ಹುಡುಗ ಇದ್ದಾಗ ಹುಡುಗಿರ ಜೊತೆ ಜಾಸ್ತಿ ಆಟ ಆಡ್ತಾ ಇದ್ದೆ. ಸೊ ಅವರು ಗೊಂಬೆಗಳನ್ನ ಇಟ್ಕೊಂಡು ಆಟ ಆಡ್ತಾಯಿದ್ರು. ಸೊ ನಾನು ಹೋಗಿ ಅವ್ರ ಹತ್ರದಿಂದ ಆ ಬಾಬಿ ಡಾಲ್ ತಗೊಂಡು ಆಟ ಆಡುವ ಆ ಒಂದು ಹಳೆಯ ಬೆಂಗಳೂರು ನೆನಪು, ನನ್ನ ಹಳೆಯ ಫ್ರೆಂಡ್ಸು ಚಿಕ್ಕ ವಯಸ್ಸಲ್ಲಿ ಆಗ್ತಾ ಇದ್ದಿದ್ದು ಆ ಘಟನೆನ ತುಂಬ ಜ್ಞಾಪಕ ಬರಂಗೆ ಮಾಡಿದಂಥ ಚಿತ್ರ ಇದು. ಸೊ ಅದಕ್ಕೆ ಈ ಫೋಟೋ ಅಂದರೆ ನಂಗೆ ತುಂಬ ಇಷ್ಟ. ಬೆಂಗಳೂರು ಅನ್ನೋದೇ ನನಗೆ ಗೊತ್ತಿಲ್ಲ, ಆ ಸೈಡ್ ಬರುತ್ತೆ, ಈ ಸೈಡ್ ಬರುತ್ತೆ, ಈ ಸೈಡ್ ಬರುತ್ತೆ, ಈ ಸೈಡ್ ಅಂತಲೂ ಗೊತ್ತಿಲ್ಲ. ನಮ್ಮೂರಲ್ಲಿ ಟ್ರೈನ್ ಇತ್ತು, 35 ರೂಪಾಯಿ ಟಿಕೆಟ್ ಬೆಂಗಳೂರಿಗೆ. ಆವಾಗ ಟ್ರೈನ್ ಹತ್ತಿಬಿಟ್ಟೆ. ನಾನು ಕಾಸಿಲ್ಲ ಕೈಯಲ್ಲಿ, ನಮ್ಮ ಅಪ್ಪನ ಹತ್ರ ಜಾಬಲ್ಲಿ ಒಂದು 100 ರೂಪಾಯಿ ಕದ್ದುಬಿಟ್ಟು ಟ್ರೈನ್ ಹತ್ತಿಬಿಟ್ಟೆ. ಟ್ರೈನ್ ಹತ್ತಾಗ ಫಸ್ಟ್ ಬಂದು ಇಳಿದಿದ್ದೆ ಕೆಂಪೇಗೌಡ ರೈಲ್ವೆ ನಿಲ್ದಾಣ. ಅಲ್ಲಿಂದ ಹಂಗೂ ಹಿಂಗೂ ಕೇಳ್ಕೊಂಡು ನಡ್ಕೊಂಡ್ಬಂದ್ವಿ. ಅವಾಗ ಅಷ್ಟು ಟ್ರಾಫಿಕ್ ಇದ್ದಿಲ್ಲ, ಏನೆಲ್ಲ ಫ್ರೀಡಮ್ ಆಗಿತ್ತು. ಯಾರು ಕೇಳಿದ್ರು ಕೂಡ ಹಿಂಗೆ ಲಿಫ್ಟ್ ಕೇಳಿದ್ರು ಕೂಡ ಕೊಡೋರು, ಹಂಗೆ ಅಷ್ಟು ಒಳ್ಳೆ ಜನ ಇದ್ರು ಅವಾಗ. ಅಲ್ಲಿಂದ ಹೋಗ್ಬೇಕಂದ್ರೆ 2 ರೂಪಾಯಿ ಅಷ್ಟೇ ಕಾರ್ಪೊರೇಷನ್ಗೆ ಹೋಗ್ಬೇಕಾದ್ರೆ. ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನು ಹಂಗೆ ಕೇಳ್ಕೊಂಡು ವಾಕ್ ಮಾಡ್ಕೊಂಡು ಬಂದುಬಿಟ್ಟೆ. ಬಂದು ಫಸ್ಟ್ ನೋಡ್ತೀನಿ ಕಬ್ಬನ್ ಪಾರ್ಕು ತುಂಬ ಚೆನ್ನಾಗಿತ್ತು. ಅಂದರೆ ಒಂಥರ ಫುಲ್ಲು ಕೋಲ್ಡು ಮಂಜು ಬೀಳ್ತಾ ಇತ್ತು, ಫುಲ್ಲು ಪ್ರಶಾಂತವಾಗಿತ್ತು. ಅಲ್ಲಲ್ಲಿ ಪ್ರಾಣಿ ಪಕ್ಷಿಗಳು, ಮತ್ತು ಅಲ್ಲಲ್ಲಿ ಅಂದರೆ ಈ ಥರ ಮನೆ ಬಿಟ್ಟು ವಯಸ್ಸಾದವರೆಲ್ಲ ಅಲ್ಲಲ್ಲಿ ಮಲಗ್ತಾ ಇದ್ದಿದ್ದು ನಾನು ನೋಡಿದ್ದು. ಭಿಕ್ಷೆ ಬೇಡವರು ಇದ್ರು ಅದರಲ್ಲಿ, ಮತ್ತು ಲವರ್ಸು ಇರ್ತಿದ್ರು. ಆಮೇಲೆ ಇದ್ದು ಸೆಕ್ಸ್ ಮಾಡೋದು ನಮ್ಮ ಥರ ಕಮ್ಯುನಿಟಿನೂ ಇದ್ದರು, ಮತ್ತು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿನೂ ಅಲ್ಲಿದ್ದರು. ಅದೇ ಥರ ಲವರ್ಸ್ ಬರೋರು, ಅದೇ ಥರ ಬೇರೆಯವರು ಎಲ್ಲ ಬರೋರು ಪಾರ್ಕ್ಗೆ. ಮತ್ತು ಸ್ಕೂಲು ಹುಡುಗರೆಲ್ಲ ಬಂದು ಹೋಗೋರು. ತುಂಬ ಚೆನ್ನಾಗಿತ್ತು ಅವಾಗ ಕಬ್ಬನ್ ಪಾರ್ಕ್. ಆವಾಗಿರೋ ಕಬ್ಬನ್ ಪಾರ್ಕ್ ಇವಾಗಿಲ್ಲ. ಯಾಕೆ ಅಂದರೆ ಆವಾಗ ನಾವು 12 ಗಂಟೆ 1 ಗಂಟೆ ರಾತ್ರಿ, ಬೆಳಗ್ಗೆಯಿಂದ ರಾತ್ರಿ 1 ಗಂಟೆವರೆಗೆ ಇದ್ದರೂ ಕೂಡ ಪೊಲೀಸು ಏನು ಅಂತ ಕೇಳ್ತಾ ಇದ್ದಿಲ್ಲ, ತಿಳಿತಾ. ಫ್ರೀಡಮಾಗಿ ತಿರುಗಾಡ್ತಿದ್ವಿ, ಸ್ವತಂತ್ರವಾಗಿ ತಿರುಗಾಡ್ತಿದ್ವಿ. ಆವಾಗಿರೋ ಬೆಂಗಳೂರು ಎಲ್ಲಿ ಯಾವ ರೂಟಿಗೆ ಹೋದ್ರೂ ಕೂಡ ಗಿಡ ಅನ್ನೋದು ಹಿಂಗೆ ಬಾಕ್ಕೊಂಡು ಇದ್ದು, ಆ ಸೆಂಟ್ರಲ್ಲಿ ಹೋಗೋದು ಒಂಥರ ಇತ್ತು. ಊಟಿಗಿಂತ ಇನ್ನು ಇದು ಕಾಡಲ್ಲಿ ಇದ್ವಿ ಏನೋ ಅಂದ್ಕೊತಿದ್ವಿ, ಅಷ್ಟು ಚೆನ್ನಾಗಿತ್ತು. ಬೆಂಗಳೂರು ಅಂದ ತಕ್ಷಣ ನಮಗೆ ಭಯ ಅನಿಸುತ್ತೆ. ಯಾಕಂದರೆ ನಾವು ಹಳ್ಳಿ ಜೀವನ. ಯಾಕಂದ್ರೆ ಆಜು ಬಾಜು ಅವರು ಹಸು ಅಂದರೆ ಊಟ ಕೊಡ್ತಾರೆ, ಬಾಯಾರಿಕೆಂದ್ರೆ ನೀರು ಕೊಡ್ತಾರೆ. ಬೆಂಗಳೂರು ಅಂದರೆ ಭಯ ಅಂದರೆ ಅಲ್ಲಿ ಪಕ್ಕದಲ್ಲಿ ಯಾರನ್ನು ಹೊಡೆದ್ರು ಬಡಿದ್ರು ಯಾರು ಕೂಡ ಕೇಳಲ್ಲ. ಅಕಸ್ಮಾತ್ ನೀರು ಕೊಡೋದ್ರೆ ನೀರು ಕೊಡಲ್ಲ. ಆದರೆ ಇಲ್ಲಿ ಬೆಂಗಳೂರು ಜನಕ್ಕೆ ಸ್ವಲ್ಪ ಮಾನವೀಯತೆ ಕಮ್ಮಿ ಅಂತ ಹೇಳೋಕ್ಕೆ ಇಷ್ಟ ಮಾಡ್ತೀನಿ. ಖುಷಿ ಅನ್ನೋ ವಿಷಯ ಏನಂದರೆ, ನನಗೆ ಫಸ್ಟ್ ಟೈಮ್ ಸ್ಯಾಲ್ರಿ ಕೊಟ್ಟರು ಬಟ್ಟೆ ಅಂಗಡಿಯಲ್ಲಿ. ಆ ಬಟ್ಟೆ ಅಂಗಡಿಯಲ್ಲಿ ನಮ್ಮ ಫ್ಯಾಮ್ಲಿಗೆಲ್ಲ ತುಂಬ ಚೆನ್ನಾಗಿರೋ ಬಟ್ಟೆ ಹೋದೆ. ನನಗೆ ಅದು ತುಂಬ ಒಂದು ಹ್ಯಾಪಿ ಅನ್ಸಿತ್ತು. ಹೊರಗಡೆ ಹೋಗೋ ಜನಗಳು ನಮ್ಮನ್ನ ಬೇರೆ ಥರನೇ ನೋಡ್ತಾರೆ. ಎಲ್ಲರೂ ಒಂದೇ ದೃಷ್ಟಿಯಿಂದ ನೋಡಿದ್ರೆ ಪರವಾಗಿಲ್ಲ, ಎಲ್ಲ ಬೇರೆ ಬೇರೆ ದೃಷ್ಟಿಯಿಂದ ನೋಡ್ತಾರೆ. ನಾವೇನು ಮಾಡೋಕ್ಕಾಗುತ್ತೆ? ನಾವು ಈ ಕಡೆ ಭಿಕ್ಷಾಟನೆ ಮಾಡಬೇಕು, ಈ ಕಡೆ ಸೆಕ್ಸ್ ವರ್ಕರು ಮಾಡಬೇಕು. ಈಗ ಯಾವುದಕ್ಕೂ ನಾವು ಹೋಗಲ್ಲ. ಈಗ ನಾವು ಇಲ್ಲಿರೋದಕ್ಕೆ ಇಲ್ಲಿ ನಾವೊಂದು 10 ಜನ ಇದ್ವಿ ಫಸ್ಟು. ಈಗ ಒಂದು ಪೂಜೆಗಾಗಲಿ, ಒಂದು ಒಳ್ಳೇದಾಗಲಿ, ಒಂದು ಕೆಟ್ಟದಾಗಲಿ ಅವ್ರು ನಮ್ಮನ್ನ ನೋಡಿ ಭಾವನಿಸ್ತಾರೆ. ಅದು ಖುಷಿ ಆಯಿತು. ನೋಡಮ್ಮ ಬೇರೆಯವರಿಂದ ಬರ್ತಾರೆ, ಜಗಳ ಮಾಡ್ತಾರೆ, ಹಂಗೆ ಅಂತಾರೆ. ಇವಾಗ ನಾವಿಲ್ಲ, ಇಲ್ಲಿರೋ ಅಷ್ಟು ಜನಕ್ಕೂ ನಮಗೆ ತುಂಬ ಬೆಲೆ ಇದೆ. ಒಂದೇನೋ ಒಂದು ಫಂಕ್ಷನ್ ಮಾಡಲಿ, ಶಾಂತಿಗೆ ಆಗಲಿ ಎಲ್ಲ ಕರೆದು ಸನ್ಮಾನ ಮಾಡೋರು ಮಾಡಿದ್ದಾರೆ, ಆಲ್ರೆಡಿ ಮಾಡಿದ್ದಾರೆ. ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ.
ಇವಾಗ ಇಲ್ಲಿ ನಿನ್ನ ಮನೆ ಹತ್ರ ಇಬ್ರು ಮೂರು ಜನ ತುಂಬಾ ಕ್ಲೋಸ್ ಇರೋರು ಹೇಳು ಹೆಸರು. ಪುಟ್ಟಿ ಅಂತ, ಮತ್ತು ಮುಂತಯ್ಯಮ್ಮ ಅಂತ, ಮುನಿಯಮ್ಮ. ಯಾರವರು ಗೊತ್ತಿಲ್ವಾ? ಮುನಿಯಮ್ಮ ನೀವು ಯಾವಾಗಿಂದ ಗೊತ್ತು ಪ್ರಾರ್ಥನಾ? ನಂಗೆ ಮೊದಲಿನಿಂದ ಗೊತ್ತಾಗ್ತದೆ, ಹುಡುಗಾಗಿನಿಂದ ಗೊತ್ತು. 5ನೇ ಕ್ಲಾಸ್ ಸ್ಕೂಲ್ ಹೋಗ್ತಾ ಇದ್ದೆ, ಆಗ ಊರಾಗಿದ್ವಿ. ಊರಾಗಿನಿಂದ ಪರಿಚಯ ನನಗೆ. ನಾನು ಯಾಕಂದ್ರೆ ಇವ್ರಿಗಂದ್ರೆ ನಾನು ನಮ್ಮ ಮನೇಲಿ ಜಗಳ ಆಗಿರ್ಬೋದು, ಒಳ್ಳೇದು ಇರ್ಬೋದು, ಒಳ್ಳೆ ರೀತಿ ಇರ್ಬೋದು, ಖುಷಿ ವಿಷಯ ಇರ್ಬೋದು, ಅವ್ರ ಹತ್ರ ಶೇರ್ ಮಾಡೋಕ್ಕೆ ನಾನು ಅದಕ್ಕೋಸ್ಕರ ನಾನು ಇವ್ರ ಫೋಟೋ ನಾನು ಮಾಡೋಕ್ಕೆ ಇದು ಮಾಡ್ತೀನಿ. ತುಂಬ ಆಸೆ ಆಗ್ತಿದೆ ನನಗೆ. ತುಂಬ ಜಾಸ್ತಿ ಕ್ಲೋಸ್ ತುಂಬ ಕ್ಲೋಸ್. ಈಗ ಅಲ್ಲಿದ್ದಾಗ ಇತ್ತು ಬಂದುಬಿಟ್ರು ಇವರು. ಆಮೇಲೆ ಶಾನೆ ದಿನಕ್ಕೆ ನಾವು ಇಲ್ಲಿ ಮನೆ ಕಟ್ಕೊಂಡು ಶಾನೆ ದಿನಕ್ಕೆ ಆವಕ್ಕ ಬಂದು ಇವ್ರ ಮನೆ ಹತ್ರ ಬಂದ್ರಲ್ಲ, ನಮ್ಗೆ ಯಾವಾಗ ಇಲ್ಲೇ ಬಂದು ಫಸ್ಟು ಅಲ್ಲಿದ್ದವರು ಇಲ್ಲಿ ಬಂದು ಮನೆ ಕಟ್ಟರಲ್ಲ, ಇವಾಗ ತುಂಬ ಕ್ಲೋಸ್ ಆದ್ರಿ. ಅವ್ರು ತುಂಬ ಖುಷಿ ಆಗ್ತಿದ್ರು. ನಿಮಗೆ ಹೇಗೆ ಅನ್ಸುತ್ತೆ ಇವಾಗ ಇವರು ಚಿಕ್ಕವರಾಗಿದ್ದಾಗ ಹುಡುಗ ಇದ್ರಲ್ವಾ, ಇವಾಗ ಚೇಂಜ್ ಆಗಿದಾರಲ್ವಾ, ನಿಮಗೆ ಹೇಗೆ ಅನ್ಸುತ್ತೆ ಇವಾಗ ಹೆಂಗಸು ಅನ್ನಿಸ್ತದೆ. ಇವಾಗ ಚಂದಾಗವಳೆ ಅವಕ್ಕ ಇವಕ್ಕ ಚಂದಾಗ ನಮ್ಗೆ ಪರಿಚಯ. ಬೇರೆಯವ್ರು ಆ ಥರ ಮಾಡೋರಿಗೆ ಏನು ಹೇಳ್ತೀರಾ? ನಾನು ಬೈತೀನಿ ಅಂತ ನೋಡೋದು. ನಾನು ಬೈತೀನಿ ಅವ್ರನ್ನ. ಯಾಕೆ ಮಾತಾಡ್ತೀರಿ, ಪ್ರಾರ್ಥನಾ ನಾನು ಮಾತಾಡಬೇಡ್ರಿ ಹಂಗೆ ಅಂತ ಹೇಳ್ತೀನಿ ನಾನು. ನಮ್ಮಪ್ಪನೇ ಹೆಂಗಸು ಅವಳು, ಹಂಗೆಲ್ಲ ಮಾತಾಡಬಾರ್ದು ಅಂತ ಹೇಳ್ತೀನಿ. ನಮಗೆ ಅದು ಚಿಕ್ಕ ವಯಸ್ಸಲ್ಲಿ ಆ ಸ್ಕೂಲಲ್ಲಿ 1ರಿಂದ 7ನೇ ಕ್ಲಾಸಿಂದ ನಮಗೆ ಕೇಳ್ತಿದ್ರು. ಯಾಕಂದ್ರೆ ನಮಗೆ ಏಜು ನೆಚೆಡ್ ಆಗಿರಲಿಲ್ಲ, ಚಿಕ್ಕ ವಯಸ್ಸು. ನಾವು ನಮ್ಮ ಮನಸ್ಸಲ್ಲಿ ಹೇಳ್ತಿದ್ವಿ ಏನಂತ, ನಾವು ನೀವೇನಾಗಬೇಕಂತ ಮಾಸ್ತರ್ ಕೇಳಿದಾಗ, ಇಲ್ಲ ನಾನು ಒಬ್ಬರು ಇನ್ಸ್ಪೆಕ್ಟರ್, ಒಬ್ಬರು ಡಾಕ್ಟರ್ ಅಂತೇಳಿ ನಾವು ಲೆಕ್ಚರ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಆವಾಗ ನಮ್ಮದು ಏಜ್ ಜಾಸ್ತಿ ಆಗ್ತಾ ನಮ್ಮದು ಮನಸ್ಸು ತುಂಬ ಬದಲಾಗ್ತಾ ಬರ್ತಾಯಿತ್ತು. ಬದಲಾಗ್ತಾ ಬರುವಾಗ ನಮ್ಮದು ಲೆಕ್ಚರ್ ಆಗೋ ಕನಸು ಹಾಗೆ ಉಳ್ಕೊಂತು. ಇವಾಗ ನಾವು ಟ್ರಾನ್ಸ್ಜೆಂಡರ್ ಆಗಿ ಬದಲಾಗಿಬಿಟ್ಟಿದ್ದೀವಿ. ಆದರೆ ಲೆಕ್ಚರ್ ಆಗಿದ್ದ ಕನಸು ಈಡೇರಲಿಲ್ಲ ಅಂದರೂ ಇವಾಗ ನಾವು ಅರವಾಣಿ ಆರ್ಟ್ ಪ್ರಾಜೆಕ್ಟ್ ಬಂದಮೇಲೆ 4 ಜನಕ್ಕೆ ಮಕ್ಕಳಿಗೆ ಪೇಂಟ್ ಕೊಡೋ ಅಂಥ ಟೀಚರ್ ಕೂಡ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಅನಿಸಿಕೆ ಅಭಿಪ್ರಾಯ ಪ್ರಕಾರ ನಾನು ಸಿಗ್ನಲಲ್ಲಿ ಭಿಕ್ಷೆ ಬೇಡಿದ್ದೀನಿ, ಸೆಕ್ಸ್ ವರ್ಕ್ ಮಾಡಿದ್ದೀನಿ, ಬೆಗ್ಗಿಂಗ್ ಕೇಳಿದ್ದೀನಿ, ತುಂಬ ಕೇಳಿದ್ದೀನಿ. ಬಟ್ ನಾನು ಏನಂದರೆ ಸೆಕ್ಸ್ ವರ್ಕು ಅಂದ್ರೂ ನನಗೆ ಒಂಚೂರು ಇಷ್ಟ ಇಲ್ಲ, ಮತ್ತು ಕಲೆಕ್ಷನ್ಗೆ ಹೋಗ್ಬೇಕಂದ್ರೂ ಒಂಚೂರು ಇಷ್ಟ ಇಲ್ಲ. ಯಾಕಂದರೆ ನಾವು ಮೈ ಕುಗ್ಗಿಸಿ ನಮ್ಮ ಕಷ್ಟಪಟ್ಟು ಒಬ್ರಿಗೆ ಕೊಡೋಂಥದ್ದು ನನಗಿಷ್ಟ ಇಲ್ಲ. ಫಾರ್ ಎಕ್ಸಾಂಪಲ್, ಯಾಕಂದರೆ ನಾನು ಇವಾಗ 1000 ರೂಪಾಯಿ ಕೇಳಿದ್ರೆ ಅವ್ರಿಗೆ 500 ರೂಪಾಯಿ ಕೊಡ್ಬೇಕು, ನಾನು 500 ರೂಪಾಯಿ ನನಗಿಷ್ಟ ಇಲ್ಲ. ಯಾಕಂದರೆ ಅವ್ರೇನು ಮನೆ ಮಾಡಿಕೊಟ್ಟಿಲ್ಲ ನಮಗೆ, ತಿಳಿತಾ, ನಮ್ಮ ಕಮ್ಯುನಿಟಿನಲ್ಲಿ. ಯಾಕಂದರೆ ಅದರಲ್ಲೂ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಎಲ್ಲರೂ ಒಂದೇ ಅಂತ ನಾನು ಹೇಳಲ್ಲ. ಬಟ್ ನನಗೆ ಏನಕ್ಕೆ ಇಷ್ಟ, ನಾನು ಏನಕ್ಕಂದರೆ ಚಿಕ್ಕ ವಯಸ್ಸಿಂದ ನಾನು ಒಂದು ಸಾಧನೆ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಇತ್ತು ನನಗೆ ಆಸೆ. ಯಾವುದನ್ನ ಅವಕಾಶ ಸಿಗಲಿ, ಯಾವ್ದು ಸಿಕ್ಕಿದ್ದಕ್ಕೆ ಮುಂದಕ್ಕೆ ನುಗ್ಗೋಣ ಅಂತ. ಬಿಡಪ್ಪ ಇವರು ಒಂದು ಕೆಲ್ಸಕ್ಕೆ ಹೋಗ್ತಾರೆ ಅಂತ. ಬಟ್ ನಾನು ಸುಮಾರು ವರ್ಷಗಳಿಂದ ಈ ಕೆಲಸಕ್ಕೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲ ಕೇಳಿದ್ದಕ್ಕೆ ಏನಂದರು, ಬನ್ನಿಮ್ಮ ನೋಡೋಣ ಅಂತಾರೆ. ಇವ್ರು ಕೆಲಸ ಮಾಡ್ತಾರಾ, ಅಯ್ಯೋ ಇವ್ರ ಕೈಲಿ ತಿನ್ಬೇಕಾ? ನಾನು ಕುಕ್ಕಿಂಗ್ ಮಾಡೋಕ್ಕೆ ಹೋಗ್ತಿದ್ದೆ ಬ್ಯಾಚುಲರ್ಸ್ಗೆ. ಈ ಪ್ಯಾಂಟ್ ಶರ್ಟಲ್ಲಿ ಹೋದರೆ ಒಂಥರ ನೋಡ್ತಾರೆ, ಸೀರೆ ಮೇಲೆ ಹೋದರೆ ಇವ್ರು ಏನು ಮಾಡ್ತಾರೆ ಅಡುಗೆ, ಅಯ್ಯೋ ಇವರಾ ಬೇಡಪ್ಪ. ಎಲ್ಲರೂ ಜನ ತಿಳ್ಕೊತಾ ಇರೋದು ತಪ್ಪು ಅಭಿಪ್ರಾಯ. ಯಾಕಂದ್ರೆ ನಾವೇನು ಉದ್ಭವ ಮೂರ್ತಿ ಅಲ್ಲ, ತಂದೆ ತಾಯಿಂದ ನಾವು ಅವ್ರು ಹೆಂಗೆ ಹುಟ್ಟಿ ಆಡಿ ಬೆಳೆದಿರ್ತಾರೆ ಅದೇ ಥರ ನಾವು ಬೆಳೆದಿರ್ತೀವಿ. ಅವ್ರಿಗೆಷ್ಟು ಆಲದ ಬೆಳೆದಷ್ಟು ಆಸೆ ಆಕಾಂಕ್ಷೆಗಳು ಇರ್ತಾವೆ, ನಮಗೂ ಇರ್ತವೆ, ಇಲ್ಲಂತ ಹೇಳಲ್ಲ. ಬಟ್ ಅದನ್ನು ಒಂದು ಚಾನ್ಸ್ ಕೊಟ್ಟು ನೋಡಬೇಕು ಎಲ್ಲರೂ. ಯಾರೋ ಒಬ್ಬರು ನಮ್ಮ ಕಮ್ಯುನಿಟಿಯಲ್ಲಿ ಕಳ್ತನ ಮಾಡಿದ್ರಂತ ಎಲ್ಲರೂ ಕಳ್ರು ಅನ್ನೋಕ್ಕಾಗಲ್ಲ, ಯಾರೋ ಒಬ್ರು ಹಿಂಗೆ ಮಾಡ್ದಂತ ಎಲ್ಲರನ್ನೂ ದೋಷಕ್ಕಾಗಲ್ಲ. ಅದನ್ನು ತಿಳ್ಕೊಬೇಕು ಜನಗಳು. ಯಾಕಂದರೆ ಕೊಟ್ಟು ನೋಡಬೇಕು ಫಸ್ಟು ಕುಕ್ಕಿಂಗಲ್ಲಿ ಹೆಂಗೆ ಮಾಡ್ತಾರಂತ. ಸುಮಾರು ಜನ ನಮ್ಮವ್ರು ಕೂಡ ಈಗ ಹೋಟ್ಲಿಟ್ಟಾರೆ, ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ. ಅದೇ ಥರ ಇವಾಗ ನನಗಿದ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ನಾನು ಕಲಿಯೋದು ಇನ್ನೂ ಜಾಸ್ತಿ ಇದೆ ಇದರಲ್ಲಿ. ಇವ್ರಿಗೇನು ಕೊಡಬೇಕು, ಇವ್ರು ಅಂಥವ್ರು ಇಂಥವ್ರು ಆ ಥರ ಮಾತಾಡ್ತಿದ್ರು. ನನಗೂ ಬೇಜಾರಾಯಿತು. ಅಲ್ಲಿಂದ ಮನೆ ಇಲ್ಲಿ ಖಾಲಿ ಮಾಡಿ, ಇಲ್ಲಿಂದ ಅಲ್ಲಿ ಖಾಲಿ ಮಾಡಿ ಹೋಗ್ನಡಿ. ಈಗ ಜನಗಳು ಎಷ್ಟು ಅಡ್ಜಸ್ಟ್ ಆಗಿದ್ದಾರೆ ನಮಗೆ. ಅಡ್ಜಸ್ಟ್ ಆದರೂ ಈಗ ತಾರಾ ನೀನು ಬಾ ನಮ್ಮನೆಗೆ ಬಾಡಿಗೆಗೆ ಬಾ, ನೀನು ಬಾ ನಮ್ಮನೆಗೆ ಅಂತ ಈಗಲೂ ಕರೆಯೋರು ಇದ್ದಾರೆ. ಅವಾಗ ಫಸ್ಟು ಭಯ ಬೀಳ್ತಿದ್ರು. ನಾವೇನಾರು ಬಂದುಬಿಟ್ರೆ, ಅಯ್ಯೋ ಯಾರೋ ಬಂದುಬಿಟ್ರು ನಮ್ಮನ್ನು ನೋಡಿದ್ರೆ ಓಡೋಗ್ಬಿಡ್ತಿದ್ರು, ಗುಡುಗುಡು ಅಂತ ಒಳಗೆ ಓಡೋಗ್ಬಿಡ್ತಿದ್ರು. ಈಗ ಯಾರೂ ಓಡೋಗಲ್ಲ, ಧೈರ್ಯವಾಗಿ ನಿಂತ್ಕೊಂಡು ಮಾತಾಡ್ತಾರೆ. ಅದು ಈಗ ಜನಗಳೆಲ್ಲ ನಾವು ತುಂಬ ಪರಿಚಯ ಆಗಿದ್ದೀವಿ, ತುಂಬ ಒಳ್ಳೆ ಜನಗಳು. ಅವರೊಂದು ಅಡುಗೆ ಮಾಡಲಿ, ಒಂದು ಏನಾರು ಕೊಡಲಿ ನಮಗೂ ಕೊಡ್ತಾರೆ. ನಮ್ಮನೇಲಿ ಏನಾರು ಮಾಡಿದ್ರೆ ಅವ್ರಿಗೂ ತಗೊಂಡೋಗಿ ಕೊಡ್ತೀನಿ. ಒಂದು ಹಾಸ್ಪಿಟ್ಲ್ಗಾರ ಅವರು ಹೆಲ್ಪ್ ಮಾಡ್ತಾರೆ, ನಾವು ಹೆಲ್ಪ್ ಮಾಡ್ತೀವಿ. ಅದು ಜನಗಳು ಆವಾಗ ಚೇಂಜ್ ಬೇರೆ, ಈಗಲೇ ಬೇರೆ.
ಈಗೆಲ್ಲ ಹೊಂದ್ಕೊಬಿಟ್ಟಿದ್ದೀವಿ, ಒಂದು ರಿಲೇಷನ್ಶಿಪ್ ಥರ ಆಗಿಬಿಟ್ಟಿದ್ದೀವಿ. ಇವರು ಚಿಕ್ಕಮ್ಮ ಅಂತ ನೋಡಲ್ಲ, ನಾನು ಯಾರಿಗಾರು ಅಷ್ಟೇ ಮಮ್ಮಿ ಡ್ಯಾಡಿ ಪಪ್ಪ ಏನಾರು ಕರಿಬೋದು. ಆದರೆ ಆಂಟಿ ಅನ್ನೋರು ಇದ್ದಾರೆ, ಅಕ್ಕ ಅಂತಾರೆ. ಮಮ್ಮಿ ನಾನು ಖುಷಿ ಆಗುತ್ತೆ, ಜೀವ ಬೇಟ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಅದು ನಮ್ಗೆ ಈಗ ಯಾವ ತೊಂದರೆನೂ ಇಲ್ಲ. ಫಸ್ಟಿಗಿನ ಈಗ ತುಂಬ ಅಂದರೆ ತುಂಬ ನೋಡ್ಕೊತಾರೆ. ಆಗ ನಮ್ಮನ್ನು ನೋಡಿದ್ರೆ ಓಡೋಗ್ಬಿಡೋರು, ಅಷ್ಟು ದೂರ ಹೋಗಿ ನಿಂತ್ಕೊಳ್ಳೋರು. ತುಂಬ ಬೇಜಾರಾಗ್ತಿತ್ತು ನಮಗೆ, ಯಾಕೆ ನಮ್ಮನ್ನು ನೋಡಿ ಹಿಂಗೆ ಹೋಗ್ತಾರೆ, ನಾವು ಹಿಂಗಿರೋದ್ಕ ಅಷ್ಟು. ತುಂಬ ಜನ ಒಳ್ಳೆ ಜನ ಇದ್ದಾರೆ, ಎಲ್ಲರನ್ನೂ ಕೆಟ್ಟವ್ರು ಅಂತ ಹೇಳೋದಲ್ಲ. ಅವ್ರು ಅರ್ಥ ಮಾಡ್ಕೊಂಡ್ರೆ ನಮ್ಮಂಗೆ ಮನುಷ್ಯ ಅಂತ ಅವ್ರು ಅರ್ಥ ಮಾಡ್ಕೊಂಡಿದ್ದಾರಲ್ಲ, ಅಷ್ಟು ಸಾಕು ನಮಗೆ. ಖುಷಿ ಅಂದರೆ ಖುಷಿ ಆಗ್ತಿದೆ. Nice. Clean. She's been let down by bad scissors. Hi Pratapa. Hi, my name is Chandri. I'm a wall artist. Arvani Art Project. Yes, beauty. ಈ ಫೋಟೋ ಅಂದರೆ ನಮಗೆ ಕಾಣಿಕೆ ಅವ್ರು ಕೊಟ್ಟಿದ್ದರು. ಇದು ಬಂದು ಹಿಡ್ದಿದ್ದು ನಾನು ಸಂಜೆ ಹೊತ್ತು. ಏಕೆಂದರೆ ನಮ್ಮ ಮನೆ ಪಕ್ಕದಲ್ಲಿ ತುಂಬ ಮಕ್ಕಳು ಆಂಟಿ ಅಂತ ತುಂಬ ಮಾಡ್ತಾರೆ. ಬಂಗ್ರ ಆಡೋದು ಮತ್ತು ಬಲೂನು ಇದು ಮಾಡೋದು, ಆಮೇಲೆ ಗೋಳಿ ಆಡೋದು ತುಂಬ ಮಾಡ್ತಾರೆ. ಮಾಡ್ತಾ ಇರುವಾಗ ನಾನು ಫೋಟೋ ಹಿಡಿತೀನಿ ಆಟ ಆಡುವಾಗ ಆಟ ಆಡ್ತಾಯಿದ್ರು. ಆವಾಗ ಹಿಡಿದಿರು ಫೋಟೋ. ಅವ್ರ ಅಪ್ಪ ಅಮ್ಮ ಕೂಡ ಅಲ್ಲಿ ಹೋಗ್ಬೇಡ ಇಲ್ಲಿ ಬರಬೇಡ ಅಂತ ಹೇಳ್ತಾ ಇಲ್ಲ. ಸಂಧ್ಯಾ ಆಂಟಿ ಹತ್ರ ಹೋಗ್ಬಿಟ್ಟು ಏನಾದರೂ ಕೇಳು, ಇದು ಇಸ್ಕೊಬಾ, ಏನು ಆಂಟಿ ತಿಂತಾ ಇದೆಯಾ, ನನಗೆ ಸ್ವಲ್ಪ ಕೊಡಿ ಆಂಟಿ ಅಂತ ಕೇಳ್ತಾಯಿದ್ರು. ಅವಾಗ ಕೊಡ್ತಾಯಿದ್ದೀನಿ. ನನಗೆ ಬಳೆ ಅಂದರೆ ತುಂಬ ಇಷ್ಟ. ನನಗೆ ಕೈ ತುಂಬ ಬಳೆ ಹಾಕೋಬೇಕಂದ್ರೆ ನನಗೆ ತುಂಬ ಖುಷಿ. ಅದಕ್ಕೆ ನನಗೆ ಕೈ ತುಂಬ ಇದ್ರೇನೋ ನನಗೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ. ಅದೇ ಥರ ಮಕ್ಕಳು ಅಷ್ಟೇ. ನಾನು ಬೆಂಗಳೂರಿಗೆ ಬಂದು ಹೊಸದಲ್ಲಿ ನನಗೆ ಊಟ ಕೊಟ್ಟು ನನಗೆ ಫ್ರೆಂಡ್ಶಿಪ್ ಮಾಡಿದ್ದು ಇವರೇ ಬೆಸ್ಟ್ ಫ್ರೆಂಡ್ ಅಂದರೆ. ಇವ್ರ ಹೆಸರು ಬಂದು ತಾರ ಅಂತ ನನ್ನ ಬೆಸ್ಟ್ ಫ್ರೆಂಡು. ನಾವು ಯಾವಾಗೂ ನಾವು ಜರ್ನಿ ಮಾಡಬೇಕಾದ್ರೆ ನಾವು ಅರ್ವಣಿ ಆರ್ಟ್ ಪ್ರಾಜೆಕ್ಟ್ ಕೆಲಸ ಮಾಡಬೇಕಾದ್ರೆ ನಾವು ಬಸ್ಸಲ್ಲಿ ಬರಬೇಕು, ಆಟೋದಲ್ಲೇ ಬರಬೇಕು. ಬಸ್ಸಲ್ಲಿ ಸೀಟ್ ಇದ್ರೇ ನಮ್ಗೆ ಜಾಗ ಕೊಡೋಲ್ಲ. ನಾವು ಕೂತ್ಕೊಂಡ್ರೆ ಕೂಡ ನಮ್ಮ ಪಕ್ಕದಲ್ಲಿ ಯಾರು ಕೂತ್ಕೊಳಲ್ಲ. ಅದರಿಂದ ಒಂದು ಗಂಡಸ್ರಿಗೆ ಹೆಂಗೆ ಹೆಂಗೆ ಒಂದು ನಮಗೆ ಹೆಂಗೆ ಅಂತ ಇದು ಒಂದು ಸ್ಟೋರಿ. ನಾವೇ ಫೋಟೋ ಹೊಡೆಯೋದು ಯಾಕೆ ನಮ್ಗೆ ಇಷ್ಟ ಅಂದರೆ, ನಾವು ಒಂದು 2 ದಿವಸದಿಂದ ಫೋಟೋಗಳು ಹೊಡಿತಾ ಇದ್ದೀರಿ. ನಮ್ಮ ಫ್ರೆಂಡ್ ಸ್ಕ್ರೀನ್ ಅಕ್ಕಪಕ್ಕ ಇರೋರನ್ನೆಲ್ಲ ಹೊಡಿತಾ ಇದ್ದೀರಿ. ಹೊಡೆದ್ಬಿಟ್ಟು ಹೊಡೆದ್ಮೇಲೆ ನಾವು ತೋರಿಸಂದ್ರು. ನಾವು ತೋರಿಸಿದ್ರಿ, ಏನು ಇಷ್ಟು ಚೆನ್ನಾಗಿ ಹೊಡೆದಿದ್ದೀರಾ, ಸೂಪರಾಗಿ ಹೊಡೆದಿದ್ದೀರಾ ಅಂದರು. ನಮಗೆ ಗೊತ್ತಿಲ್ದಿರ ನೋಡಿ, ನಮಗೆ ಗೊತ್ತಿಲ್ಲ ನಾವು ಈ ಥರ ಟ್ಯಾಲೆಂಟ್ ಇದ್ದೀವಿ, ನಾವು ಚೆನ್ನಾಗಿ ಹೊಡಿತೀರಂತ. ಸುಮಾರು ಜನ ಸೂಪರಾಗಿ ಹೊಡೆದಿದ್ವಿ, ಚೆನ್ನಾಗಿದೆ ಹೊಡೆದು, ಇನ್ನೊಂದು 2 ಸಲ ಹೊಡಿ, ಇನ್ನೊಂದು 2 ಶಾಟ್ ಹೊಡಿ, ಚೆನ್ನಾಗಿದೆ ಅಂತ ಜನಗಳು ಹೇಳ್ತಾ ಇದ್ದಾರಲ್ವ. ಅದು ತುಂಬ ಹೆಮ್ಮೆ ಆಗ್ತಾಯಿದೆ ನಮಗೆ. ಯಾಕಂದರೆ ನಮ್ಗೆ ಕಲ್ತಿಲ್ಲ ಏನಿಲ್ಲ, ಸುಮ್ಗೆ ನಮ್ಗೆ ಬಂದಾಗ ನಾವು ಹೊಡಿತಾ ಇದ್ರಿ. ಆದ್ರೂ ತೋರಿಸಂದ್ಬಿಟ್ಟು ಅವ್ರು ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆ ಅಲ್ಲ, ತುಂಬ ಖುಷಿ ಆಯ್ತು ನಮಗೆ. ನಾನು ಮೊದಲೇ ಹೇಳ್ತಾ ಇದ್ದೆ, ಕ್ಯಾಮ್ರಾ ಅಂದಿದ ತಕ್ಷಣ ಇದಕ್ಕೊಂದು ತುಂಬ ಪವರ್ ಇದೆ ಅಂತ. ಯಾಕೆ ಹೇಳಿದೆ ಅಂದರೆ, ನಾನು ಫೋಟೋ ತೆಗಿಯೋಕ್ಕೆ ಹೋದಾಗ ಜನಗಳು ತುಂಬ ಒಂಥರ ಆ ಸ್ಟ್ರೇಂಜ್ನೆಸ್ ಬಿಟ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ಇವರು ಅಂತ ನೋಡುವ ಒಂದು ದೃಷ್ಟಿಕೋನ ಚೇಂಜ್ ಆಗಿದೆ. ಆ್ಯಕ್ಚುಲಿ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಕೇಳಿದ್ರಿ, ಕ್ಯಾಮ್ರಾ ಇದೆ, ಏನು ಮಾಡ್ತಾ ಇದ್ದೀರಾ, ಯಾವ ಟಿ ವಿಗೆ ಹಾಕ್ತಾ ಇದ್ದೀರಾ, ಯಾವ ಪೇಪರ್ಗಂತ. ಸೊ ನಾನು ಹೇಳಿದೆ ಪ್ರಾಕ್ಟೀಸ್ಗೋಸ್ಕರ ತೊಗೊಂಬಂದಿರೋದು, ಸೊ ಅದಕ್ಕೆ ಅಂತ ಹೇಳಿದೆ. ಸೊ ಕಂಫರ್ಟಬಲ್ ಆಗಿ ಅವರಾದರು. ಸೊ ಅದಕ್ಕೆ ಕ್ಯಾಮ್ರಾ ಅಂದಿದ ತಕ್ಷಣ ತುಂಬ ಕಾನ್ಷಿಯಸ್ ಆಗಿರ್ತಾರೆ, ಒಂದು ಭಯ ಬರುತ್ತೆ ಏನು ಮಾಡ್ತಾ ಇದ್ದಾರೆ ಅಂತ. ಸೊ ಕ್ಯಾಮ್ರಾಗೆ ಆ ಪವರ್ ಇದೆ.
ಜನಗಳಿಗೆ ನಾವೀಗ ಈ ಥರ ನಾವು ಕೆಲಸ ಮಾಡ್ತಾಯಿದ್ರೆ ನಾವು ಗೊತ್ತು ಮಾಡಿಸ್ಬೇಕಂತ ಅವ್ರಿಗೆ ನಾವು ಫೋಟೋ ತೆಗ್ದಿರೋದು. ಫೋಟೋ ತೆಗೆದು ನಾವು ಬೇರೆಯವರಿಗೆಲ್ಲ ನೋಡಬೇಕಂತ ನಾವು ಫೋಟೋ ಕ್ಲಿಕ್ ಮಾಡ್ತಾಯಿದ್ದೀವಿ. ಅದೇ ಥರ ನಾನು ಏನಂತೀನಿ ಅಂದರೆ, ಇವಾಗ ಒಂದು ಯಾವುದೇ ಆಗಲಿ ನಮ್ಮ ಕಮ್ಯುನಿಟಿಗೆ ಇವಾಗ ಅಡುಗೆ ಮಾಡೋದೇ ಇರಲಿ, ಇಲ್ಲ ಒಂದು ಡ್ಯಾನ್ಸ್ದೇ ಇರಲಿ, ಒಂದು ಯಾವುದೋ ಒಂದು ಕಾಂಪಿಟೇಷನ್ ಕೊಟ್ಟರು ಅದು ಗೆಲ್ಲೋ ಶಕ್ತಿ ಎಲ್ಲರಿಗೂ ಇದೆ. ಅದನ್ನು ಕೊಟ್ಟು ನೋಡಿ ಅಷ್ಟೇ ನಾನು ಹೇಳೋದು. ಇದೇ ಅಂತಲ್ಲ, ಕೊಟ್ಟು ನೋಡ್ಬೇಕು. ಎಂಥವ್ರು ನಾವು ಮನುಷ್ಯರಂತ ಅವ್ರು ತಿಳ್ಕೊಂಡು ಎಲ್ಲ ಅವಕಾಶಗಳು ಕೊಟ್ಟು ನೋಡಿದ್ರೆ ಅವರು ಮುಂದೆ ಬರ್ತಾರೆ. ನಾವು ಒಂದು ಸ್ಥಾನಕ್ಕೆ ಹೋಗಿ ಒಂದು ಸ್ಟೇಜ್ಗೆ ಹೋಗಿ ನಿಲ್ಲೋಕ್ಕಾಗುತ್ತೆ. ಮುಖ್ಯವಾಗಿ ಹೇಳಬೇಕಂದ್ರೆ, ಕ್ಯಾಮ್ರಾ ಅಂದಿದ ತಕ್ಷಣ ನಮ್ಗೆ ನೆನಪಾಗೋದು ನಮ್ಗೆ ಇಂಟರ್ವ್ಯೂ ಬಂದು ತಗೊಂಡು ಹೋಗ್ತಾರೆ ಅಷ್ಟೇ. ಸುಮಾರು ಜನ ಜರ್ನಲಿಸ್ಟ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಕಾಲೇಜ್ ಓದ್ತಾ ಇರೋ ಸ್ಟೂಡೆಂಟ್ಸು ನಮ್ಮ ಒಂದು ಲೈಫ್ ಸ್ಟೋರಿನ ಕವರ್ ಮಾಡೋಕ್ಕೆ ಮಾತ್ರ ಬರ್ತಾಯಿದ್ರು, ಆ ಕ್ಯಾಮ್ರಾನ ಯೂಸ್ ಮಾಡ್ತಾಯಿದ್ರು. ಸೊ ಇವಾಗ ಏನು ಅನ್ನಿಸ್ತಾ ಇದೆ ಅಂದರೆ, ಅದೇ ಕ್ಯಾಮ್ರಾ ನಮ್ಮ ಕೈಯಲ್ಲಿ ಬಂದಾಗ ಆ ಒಂದು ಪವರ್ ಬಂದಂಗಿದೆ. ಅಂದರೆ ಇದನ್ನು ಕೂಡ ನಾವು ಮಾಡ್ಬೋದು ಅನ್ನುವ ಒಂದು ಹುಮ್ಮಸ್ ಬಂದಿದೆ. It's been a long due that people who are not part of the community have so much to say about people from the community, whereas their own voices are not given a chance. And maybe because I think we assume that people from the vulnerable or a marginalized community do not stand a chance to be intellectual or creative, and these are all things that we need to unlearn, and which is what I've always wanted to also do with Aravani project. It's important to create equal voice and equal opportunities for the people to prove themselves and understand what they're good at. How would you know whether you're good at something without trying it, basically? So this was a great way to know about their neighborhood and where their interests or fears stand in the sense of giving something new to them. Yeah, we are really glad that this opportunity came about and we could explore it, and so many beautiful people in Bangalore came forward and donated their cameras to us for this project. So it involves so many people, and now we are excited to see where these photographs will also go and where this journey will go as well for them individually. ಕಲೆಯಿಂದ ನಮ್ಮ ಜೀವನ ತುಂಬ ಬದಲಾಗಿದೆ. ಯಾಕಂದರೆ ಕಲೆಗೆ ಬೆಲೆ ಕಟ್ಟೋರು ಯಾರೂ ಇಲ್ಲ. ಯಾಕಂದರೆ ನಾವು ಹುಟ್ಟಿದಾಗ ನಾವು ಇದೇ ಕಲೆ ಆಯ್ಕೊಂತ ನಮ್ಮ ಜೀವನದಲ್ಲಿ ನಮ್ಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಟ್ರಾನ್ಸ್ಜೆಂಡರ್ ಆದಮೇಲೆ ತುಂಬ ಹೊರಗಡೆ ಹೋಗಿಬಿಟ್ಟು ತುಂಬ ಪ್ರಾಜೆಕ್ಟ್ಗಳು ಮಾಡಿದ್ದೀವಿ. ವಾಲ್ ಪೇಂಟ್ ಪಬ್ಲಿಕ್ ಅವೇರ್ನೆಸ್ಗೋಸ್ಕರ ಮಾಡಿದ್ದೀವಿ, ಮತ್ತು ಮನೆಯಲ್ಲಿ ಕ್ಯಾನ್ವಾಸ್ ಮಾಡಿದ್ದೀವಿ. ತುಂಬ ಬದಲಾಗ್ಸಿದೆ. ಯಾಕಂದರೆ ನಮ್ಮಲ್ಲಿ ಆ ಕಲೆ ಐತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಯಾಕಂದರೆ ಅದು ಕಲೆ ಅಲ್ವಾ, ಯಾರ ಹತ್ರ ಯಾವ ಕಲೆ ಐತೆ ಅಂತ ಹೇಳೋಕ್ಕಾಗಲ್ಲ. ಕಲೆಗೆ ಯಾರು ಬೆಲೆ ಕಟ್ಟಬೇಡಿ ಅಂತ.